ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯ ಅಂಶಗಳು. ಕರ್ನಾಟಕದಲ್ಲಿ ಮತ್ತೆ ಕೊರೋನಾ ಆತಂಕ, 32 ಮಂದಿಗೆ ಸೋಂಕು. ಊರಿನಲ್ಲಿ ಇಲ್ಲದವರು ದೆಹಲಿಗೆ ಬಂದಿದ್ದವರ ಮೇಲೂ ಪ್ರಕರಣ ದಾಖಲಿಸಿದ್ದಾರೆ. ಇಂತಹ ಬೆದರಿಕೆ ಮತ್ತು ಪ್ರಕರಣಗಳಿಗೆ ಹೆದರುವ ಪ್ರಶ್ನೆಯೇ ಇಲ್ಲ. ನ್ಯಾಯಾಲಯದ ಮುಂದೆ ಹೋರಾಟ ಮಾಡೋಣ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ. ಯಾವುದೇ ಒಬ್ಬ ರೈತನ ಜಮೀನನ್ನು ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳುವ ಅಗತ್ಯ ನಮ್ಮ ಸರ್ಕಾರಕ್ಕಿಲ್ಲ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿಕೆ. ಮತ್ತು ಹಾಸನದಲ್ಲಿ ಮಳೆ ಕೊರತೆ, ಬರಪೀಡಿತ ಜಿಲ್ಲೆ ಎಂದು ಘೋಷಣೆಗೆ ಸರ್ಕಾರ ಮುಂದಾಗಲಿ, ಶಾಸಕ ಸ್ವರೂಪ್ರಕಾಶ್ ಆಗ್ರಹ. ವಾರ್ತೆಗಳ ವಿವರ. ಆಂಧ್ರಪ್ರದೇಶದಲ್ಲಿ ಕೋವಿಡ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದ್ದು, ಕರ್ನಾಟಕದಲ್ಲಿಯೂ ಆತಂಕ ಮೂಡಿಸಿದೆ. ರಾಜ್ಯದಲ್ಲಿ ಈಗಾಗಲೇ 32ಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿರುವುದು ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಿಸಿದೆ. ಜೂನ್ ತಿಂಗಳ ಅವಧಿಯಲ್ಲಿ ಕೇವಲ 14 ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದ್ದವು. ಆದರೆ ಜುಲೈ ತಿಂಗಳ ಕಳೆದ ಕೇವಲ 10 ದಿನಗಳಲ್ಲೇ ಈ ಸಂಖ್ಯೆಯು 32ಕ್ಕೆ ತಲುಪಿದೆ. ಒಟ್ಟು 193 ಶಂಕಿತರನ್ನು ಕೋವಿಡ್ ಪರೀಕ್ಷೆಗೆ ಒಳಪಡಿಸಿದಾಗ ಈ 32 ಜನರಲ್ಲಿ ಸೋಂಕು ಇರುವುದು ದೃಢಪಟ್ಟಿದೆ. ಕೋವಿಡ್ ಪ್ರಕರಣಗಳು ಮರುಕಳಿಸುತ್ತಿರುವ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯು ಸಾರ್ವಜನಿಕರಿಗೆ ಹಾಗೂ ವೈದ್ಯಕೀಯ ಸಿಬ್ಬಂದಿಗೆ ಪ್ರಮುಖ ಸೂಚನೆಗಳನ್ನು ನೀಡಿದೆ. ರಾಜ್ಯದ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಮುನ್ನೆಚ್ಚರಿಕೆ ವಹಿಸಲು ಮತ್ತು ಕೋವಿಡ್ ವಾರ್ಡ್ಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿ ಇಡಲು ಸೂಚಿಸಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಆಂಧ್ರದ ಗಡಿ ಹಂಚಿಕೊಂಡಿರುವ ಕರ್ನಾಟಕದ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ತುಮಕೂರಿನ ಪಾವಗಡದಲ್ಲಿ ಚೆಕ್ ಪೋಸ್ಟ್ಗಳ ನಿರ್ಮಾಣ ಮಾಡಲಾಗಿದೆ. ಸದ್ಯ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವಂತೆ ಸರ್ಕಾರ ಸೂಚಿಸಿದೆ. ಬಿಡದಿಯ ಮಂಡಲಹಳ್ಳಿ ಗ್ರಾಮದ ರೈತರ ಮೇಲೆ ಎಫ್ಐಆರ್ ದಾಖಲಿಸಿರುವ ಪೊಲೀಸರ ಕ್ರಮವನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಖಂಡಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಸಂಬಂಧವಿಲ್ಲದವರು ಕೊಟ್ಟ ದೂರಿನ ಮೇರೆಗೆ ರೈತರ ಮೇಲೆ ವಿನಾಕಾರಣ ಎಫ್ಐಆರ್ ಹಾಕಿದ್ದಾರೆ. ಅಕ್ರಮವಾಗಿ ಜಮೀನಿಗೆ ಸರ್ವೆ ಮಾಡಲು ಬಂದಾಗ ರೈತರು ಸಹಜವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಚಿತಾವಣೆಯಿಂದಲೇ ಅಧಿಕಾರಿಗಳು ಸರ್ವೆಗೆ ಬಂದಿದ್ದಾರೆ. ಮುಖ್ಯಮಂತ್ರಿಗೆ ಇಷ್ಟೊಂದು ಹಠ ಏಕೆ ಎಂಬುದೇ ಅರ್ಥವಾಗುತ್ತಿಲ್ಲ. ರೈತರ ಮೇಲೆ 2 ಎಫ್ಐಆರ್ಗಳನ್ನು ಹಾಕಿದ್ದಾರೆ. ಅವರಿಗೆ ಧೈರ್ಯವಿದ್ದರೆ ನನ್ನ ವಿರುದ್ಧ ಪ್ರಕರಣ ಹಾಕಲಿ, ನಾನೇ ಚಿತಾವಣೆ ಮಾಡುತ್ತಿದ್ದೇನೆ ಎಂದು ಕೆಲವರು ಹೇಳುತ್ತಿದ್ದಾರೆ. ನನ್ನನ್ನೇ ಮೊದಲು ಆರೋಪಿಯನ್ನಾಗಿ ಮಾಡಿ, ಊರಿನಲ್ಲಿ ಇಲ್ಲದವರು ದೆಹಲಿಗೆ ಬಂದಿದ್ದವರ ಮೇಲೂ ಪ್ರಕರಣ ದಾಖಲಿಸಿದ್ದಾರೆ. ಇಂತಹ ಬೆದರಿಕೆ ಮತ್ತು ಪ್ರಕರಣಗಳಿಗೆ ಹೆದರುವ ಪ್ರಶ್ನೆಯೇ ಇಲ್ಲ. ರೈತರು ಶಾಂತಿಯುತವಾಗಿ ಪ್ರತಿಭಟನೆ ಮುಂದುವರೆಸಬೇಕು. ನ್ಯಾಯಾಲಯದ ಮುಂದೆ ನಾವೆಲ್ಲರೂ ಹೋರಾಟ ಮಾಡೋಣ ಎಂದು ಹೇಳಿದರು. ನಾನು ಫೋನ್ ಮಾಡಿದಾಗ ಹೇಳ್ತಾ ಇದ್ರು, ಅವ್ರು ಮೊನ್ನೆನೇ ಆ್ಯಕ್ಚುಲಿ ಡೆಲ್ಲಿಗೆ ಬಂದರು ಟ್ರೈನಲ್ಲಿ, ಅವ್ರ ಹೆಸರು ಇದರಲ್ಲಿ ಸೇರಿಸವ್ರೆ ಅಂತ ನೆನ್ನೆ ಗಲಾಟೆಗೆ. ಇದು ಮಾಡ್ಕೊಂಡಿರ್ತಕ್ಕಂಥ ಇದು ಯಾವ ರೀತಿ ಅಧಿಕಾರದ ದುರ್ಬಳಕೆ ಮಾಡಿ ಇವ್ರು ಇಷ್ಟ ಬಂದಾಗೆ ಯಾರನ್ನ ಬೇಕಾದ್ರೂ ಸೇರಿಸ್ಕೊಂಡು ಓಡ್ತಾರೆ ಅನ್ನೋದಕ್ಕೆ ಇವ್ರು ಮಾಡ್ತಾರೆ. ಅದು ಇಲ್ಲಿ ಅದರ್ಸ್ ಅಂತ ಇಲ್ಲೂ ಹಾಕೋರೆ, ಅದರ್ಸ್ A11 ನಾಟ್ ನೋನ್ ಬೆಂಗಳೂರು ಸೌತು, ಇಲ್ಲೂ ಅದರ್ಸ್ ಹಾಕೊಂಡು ಇನ್ನೂ ಯಾರನ್ನು ಬೇಕಾದ್ರೂ ಸೇರಿಸ್ತಾ ಹೋಗ್ಬೋದು. ಇದು ಇವರು ಮಾಡ್ತಾ ಇರ್ತಕ್ಕಂಥ ಪೊಲೀಸ್ ಇಲಾಖೆ ಕೆಲಸ ಈ ಸರ್ಕಾರದವ್ರು ಮಾಡಿಸ್ತಾ ಇರೋದು ಪೊಲೀಸ್ನವ್ರ ಕೈನಲ್ಲಿ. ಅದರಿಂದ ಈ ಇಶ್ಯೂನಲ್ಲಿ ನಾನು ನೆನ್ನೆನೂ ಹೇಳಿದ್ದೀನಿ, ನಮ್ಮ ರೈತ ಬಂಧುಗಳಿಗೆ ಶಾಂತಿಯುತವಾಗಿ ನಿಮ್ಮ ಪ್ರತಿಭಟನೆ 500 ದಿನ ಏನು ಮಾಡಿದ್ದೀರಿ ಅದು ಮುಂದುವರಿಸ್ಕೊಳ್ಳಿ. ನ್ಯಾಯಾಲಯದ ಮುಂದೆ ಈ ಒಂದು ಯೋಜನೆ ಏನಿದೆ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ಇವತ್ತು ಹೆದರಿಸಿ ದಬ್ಬಾಳಿಕೆ ಮಾಡಿ ತಗೊಳ್ಳೋಕ್ಕೇನು ಹೊರಟಿದ್ದಾರೆ. ಇವತ್ತು ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಅವ್ರ ಪರವಾಗಿ ಅಂತಿಮವಾಗಿ ನಾವು ಏನು ಹೋಗಬೇಕಾಗಿದೆ. ಈಗಾಗಲೇ ಹಲವಾರು ಜನ ನ್ಯಾಯಾಲಯದ ಮುಂದೆ ಅರ್ಜಿ ಆಗಲಿಕ್ಕೆ ತಯಾರೇನು ಮಾಡ್ಕೊಂಡಿದ್ದಾರೆ, ಕಾದು ನೋಡುತ್ತೆ. ಆದರೆ ನಾನು ರೈತರಿಗೆ ಹೇಳ್ತಕ್ಕಂಥದ್ದು, ಯಾವುದೇ ರೀತಿ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ನಿಮ್ಮ ಜೊತೆಯಲ್ಲಿದ್ದೇವೆ. ನಾನು ಬಹುಶಃ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಮುಗಿದ ನಂತರ ದೆಹಲಿಗೆ ಹೋದರೆ ಸ್ಥಳಕ್ಕೆ ನಾನು ಪರಿಶೀಲನೆ ಮಾಡಲಿಕ್ಕೆ ಹೋಗ್ತಾಯಿದ್ದೆ. ಬೆಂಗಳೂರಿಗೆ ಹೋದ್ಮೇಲೆ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅದರಿಂದ ನಾನು ತರಾತುರಲ್ಲಿ ನಿಮಗೆ ಬಂದ ತಕ್ಷಣ ಏರ್ಪೋರ್ಟಿಂದ ಬಂದವ ನಿಮ್ಮನ್ನು ಕರೆದ ಉದ್ದೇಶವೇ ಪಾಪ ಅಲ್ಲಿ ಆ ಹೆಣ್ಮಕ್ಳ ಹೆಸರನ್ನೆಲ್ಲ ಸೇರಿಸಿ ಅವ್ರ ಮನೆ ಬಿಟ್ಟು ಓಡೋಗ್ಬೇಕೀಗ, ಯಾವಾಗ ಬಂದು ಅರೆಸ್ಟ್ ಮಾಡ್ತಾರೋ ಅಂತ ಹೇಳಿ. ಆ ಪರಿಸ್ಥಿತಿನಲ್ಲಿ ಸರ್ಕಾರ ಮಾಡೋಕ್ಕೇನು ಹೊರಟರು. ಅದಕ್ಕೆ ಒಂದು ಎಚ್ಚರಿಕೆ ನಿಮ್ಮ ಮುಖಾಂತರ ಕೊಡ್ತಾ ಇದ್ದೇನೆ. ಏಕೆಂದರೆ ಕೊಲೆಗಡಕ ಸರ್ಕಾರ ಅಂತಕ್ಕಂಥದ್ದು ಆಗಲೇ ಒಂದು ಸಲ ಬಿರುದು ತಗೊಂಬಿಟ್ಟಿದ್ದೀರಿ. ಈಗ ಸರ್ಕಾರದ ಮುಖ್ಯಸ್ಥರೇ ನೀವಾಗಿ
ರೈತರನ್ನ ಕೊಲೆಗಡಕರು ಮಾಡಬೇಡಿ. ಆ ಕೇಸಲ್ಲಿ ರೈತರು ಅವರ ಒಂದು ಆತಂಕದಲ್ಲಿ ಏನೋ ಹೆಣ್ಣುಮಕ್ಕಳು ಮಾಡಿರ್ಬೋದು, ನೆನೆ ದಿನ ಪರಕೆ ತೋರಿಸಿರ್ಬೋದು, ಅವ್ರಿಗಿರೋ ಆತಂಕದಲ್ಲಿ ಅವ್ರನ್ನ ಅದಕ್ಕೋಸ್ಕರ ಕೊಲೆಗಡಕರು ಮಾಡ್ತೀರಾ? ಕೊಲೆಗಡಕರು ಹಿಂದೆ ಯಾವ ಥರ ಸರ್ಕಾರನ ಮಾಡಬೇಕಾದ್ರೆ ಕೊಲೆಗಡಕ್ತನ ಆಗಿದೆ ನಮ್ಮ ಮುಂದೆ ಇದೆ ಹಲವಾರು ನಿದರ್ಶನ ಈ ಸರ್ಕಾರಗಳಲ್ಲಿ. ಅದರಿಂದ ಈ ರೀತಿ ರೈತರನ್ನ ಕೊಲೆಗಡಕರು ಮಾಡಲಿಕ್ಕೆ ಹೋಗಬೇಡಿ, ಸುಳ್ಳು ಆರೋಪಗಳನ್ನು ಮಾಡಿ. ರಾಜಕೀಯ ಜಟಾಪಟಿಗೆ ಕಾರಣವಾಗಿರುವ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಹತ್ವದ ನಿರ್ಧಾರ ಪ್ರಕಟಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಯೋಜನೆಯ ಸಾಧಕ ಬಾಧಕಗಳ ಪರಿಶೀಲನೆ ಹಾಗೂ ರೈತರ ಅಹವಾಲು ಆಲಿಸಲು ವಿಶೇಷ ಸಮಿತಿಯೊಂದನ್ನು ರಚಿಸಿರುವುದಾಗಿ ಘೋಷಿಸಿರುವ ಅವರು, ಯಾವುದೇ ಒಬ್ಬ ರೈತನ ಜಮೀನನ್ನು ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳುವ ಅಗತ್ಯ ನಮ್ಮ ಸರ್ಕಾರಕ್ಕಿಲ್ಲ. ಬಿಡದಿ ಟೌನ್ಶಿಪ್ ಯೋಜನೆ ಕುರಿತು ಸರ್ಕಾರ ಶೀಘ್ರದಲ್ಲೇ ಉನ್ನತ ಮಟ್ಟದ ಸಮಿತಿಯೊಂದನ್ನು ರಚನೆ ಮಾಡಲಿದ್ದು, ಈ ಸಮಿತಿಯು ನೇರವಾಗಿ ರೈತರ ಬಳಿಗೆ ತೆರಳಿ ಅವರ ಅಹವಾಲು ಹಾಗೂ ರೈತರ ಆತಂಕವನ್ನು ಆಲಿಸಲಿದೆ. ಈ ಯೋಜನೆ ಜನರಿಗೆ ಬೇಕೋ ಬೇಡವೋ ಎಂಬ ಎಲ್ಲ ಅಂಶಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ವರದಿ ನೀಡುವಂತೆ ಸಮಿತಿಗೆ ಸೂಚಿಸಲಾಗುವುದು. ಈ ಸಮಿತಿಯ ವರದಿಯ ಆಧಾರದ ಮೇಲೆ ಮುಂದಿನ ತೀರ್ಮಾನ ಕೈಗೊಂಡು ಅದನ್ನು ಸಚಿವ ಸಂಪುಟದ ಮುಂದೆ ಮಂಡಿಸಲಾಗುವುದು ಎಂದು ಹೇಳಿದರು. ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ಹಾಸನ ಜಿಲ್ಲೆಯ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಜಿಲ್ಲೆಯ ವಾಸ್ತವ ಪರಿಸ್ಥಿತಿಯನ್ನು ಪರಿಗಣಿಸಿ ಹಾಸನವನ್ನು ತಕ್ಷಣವೇ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕು ಎಂದು ಶಾಸಕ ಸೂರ್ಯಪ್ರಕಾಶ್ ಹೇಳಿದರು. ವಾಡಿಕೆ ಪ್ರಕಾರ ಆಗಬೇಕಾಯಿತು. ಕಳೆದ 10 ವರ್ಷದಿಂದ ಯಾವುದೂ ಕೂಡ ಈ ವರ್ಷದ ಒಂದು ಬರಗಾಲ ನೋಡಿರಲಿಲ್ಲ. ಈ ಸಂದರ್ಭದಲ್ಲಿ ಎಲ್ಲ ರೈತರು ಕೂಡ ಬಹಳಷ್ಟು ಅನಾನುಕೂಲ ಆಗಿದೆ. ಮತ್ತು ಹಾಸನ ಜಿಲ್ಲೆ ವಿಶೇಷವಾಗಿ ಆಲೂಗಡ್ಡೆಗೆ ಬಹಳ ಪ್ರಸಿದ್ಧ ಅಂತ ಆಲೂಗಡ್ಡೆ ಬೆಳೆ ಇವತ್ತು ನೆಲಕಚ್ಚಿ ಹೋಗಿದೆ. ಇವತ್ತು ಸುಮಾರು 40,000 ಹೆಕ್ಟೇರ್ಲಿ ಬೆಳೆಯುವಂಥ ಬೆಳೆ ಇವತ್ತು 4,000 ಹೆಕ್ಟೇರ್ ಕೂಡ ಇವತ್ತು ಬೆಳೆಯನ್ನು ಆಲೂಗಡ್ಡೆ ಬೆಳೆ ಮಾಡಿಲ್ಲ. ಅದೇ ರೀತಿ ಮೆಕ್ಕೆಜೋಳಕ್ಕೂ ಕೂಡ ತಮಗೆ ಗೊತ್ತಿದೆ, ಮೆಕ್ಕೆಜೋಳ ಕೂಡ ನಮ್ಮ ಹಾಸನ ಜಿಲ್ಲೆ ನಮ್ಮ ಹಾಸನ ತಾಲೂಕಿನಲ್ಲಿ ಸುಮಾರು 35,000 ಹೆಕ್ಟೇರ್ ಅಷ್ಟು ಬೆಳೆಯನ್ನ ನಾವು ನಿರೀಕ್ಷೆ ಮಾಡಿದ್ದು. ಅದ್ರ ಪ್ರಕಾರ ಇವತ್ತು 24,650 ಹೆಕ್ಟೇರ್ಗೆ ಇವತ್ತು ಮುಸ್ಕಿನ ಜೋಳನ ಬೆಳೆನ ಮಾಡಿದ್ದಾರೆ. ಅದರಲ್ಲಿ 14,200 ಹೆಕ್ಟೇರ್ ಅಷ್ಟು ಬೆಳೆ ಇವತ್ತು ನಾಶವಾಗಿದೆ. ಏನೋ ಒಂದು ರೋಗದಿಂದ, ಬಿಳಿ ಸುಳಿ ರೋಗ ಅಂತ ಏನು ಬಂದಿದೆ ತಮಗೆ ಗೊತ್ತಿದೆ, ಬೂಜಿ ರೋಗ ಅಂತಲೂ ಕೂಡ ಅದಕ್ಕೆ ಕರೀತಾರೆ. ರೀತಿ ಈ ಒಂದು ರೋಗಕ್ಕೆ ತುತ್ತಾಗಿ ಸಂಪೂರ್ಣವಾಗಿ ಏನು ಬೆಳೆನೇ ಬರ್ತಾ ಇಲ್ಲ, ಅದನ್ನ ಜಾನುವಾರುಗಳ ಕೂಡ ಬರಬಾರ್ದು ಅಂತ ಏನು ಈಗಾಗಲೇ ಮಾಹಿತಿಯನ್ನ ಎಲ್ಲ ಅಧಿಕಾರಿ ವರ್ಗದವರು ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ. ರಾಜ್ಯ ಸರ್ಕಾರ ಇರ್ಬೋದು ಮತ್ತು ಕೇಂದ್ರ ಸರ್ಕಾರದಿಂದಲೂ, ಕೇಂದ್ರ ಸರ್ಕಾರದಿಂದ NDRF ಇಂದ ನಮಗೆ ಪ್ರವಾಹಕ್ಕೆ ಮತ್ತು ಬರಕ್ಕೆ ಇವತ್ತು ನಮಗೆ NDRF ಇಂದ ಹಣವನ್ನ ಕೊಡ್ತಾ ಇದ್ದಾರೆ, ಇನ್ಶೂರೆನ್ಸ್ ಮುಖಾಂತರ ಮತ್ತು ಬೇರೆ ಬೇರೆ ಮುಖಾಂತರ. ಆದರೆ ನಮಗೆ ರಾಜ್ಯ ಸರ್ಕಾರದಿಂದ ಯಾವುದೇ ಕೂಡ ಹಣವನ್ನ ಇನ್ನು ನಿಗದಿಪಡಿಸಿಲ್ಲ. ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಹಾಸನ ಜಿಲ್ಲೆಯನ್ನ ಇವತ್ತು ಬರ ಪೀಡಿತ ಪ್ರದೇಶ ಅಂತ ಅವರು ಘೋಷಣೆ ಮಾಡಿ, ಬರ ಸೀಮಿತ ಫಲದಲ್ಲೇ ಬೇರೆ ಏನು ಮುಸುಳಿನ ಜೋಳಕ್ಕೆ ರೋಗ ಹರಡಿದೆ, ಬಿಳಿ ಸುಳಿ ರೋಗ ಅಂತ, ಅದಕ್ಕೂ ಕೂಡ ಸರ್ಕಾರದಿಂದ ವಿಮೆಯನ್ನ ಸೇರಿಸಬೇಕು ಅಂತ ನಾನು ಕೂಡ ಒತ್ತಾಯ ಮಾಡ್ತಾ ಇದ್ದೇನೆ. ಆಷಾಢ ಶುಕ್ರವಾರದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ವಿಶೇಷ ಪೂಜೆ ಪ್ರಯುಕ್ತ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಅಗತ್ಯ ಮೂಲ ಸೌಕರ್ಯ ಹಾಗೂ ವ್ಯವಸ್ಥೆಗಳನ್ನು ಕಲ್ಪಿಸಲು ಮೈಸೂರು ನಗರದ ಲಲಿತಾ ಮಹಲ್ ಹೆಲಿಪ್ಯಾಡ್ನಿಂದ ಚಾಮುಂಡಿ ಬೆಟ್ಟದವರೆಗೆ ಕೈಗೊಂಡಿರುವ ಪೂರ್ವ ಸಿದ್ಧತೆಗಳನ್ನು ನಗರಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸ್ಥಳ ಪರಿಶೀಲನೆ ನಡೆಸಿದರು. ಪರಿಶೀಲನೆ ವೇಳೆ ವಾಹನ ನಿಲುಗಡೆ ವ್ಯವಸ್ಥೆ, ಭಕ್ತರಿಗೆ ವಿಶೇಷ ಬಸ್ ಸೇವೆ, ಕುಡಿಯುವ ನೀರಿನ ವ್ಯವಸ್ಥೆ, ಸರತಿ ಸಾಲು ನಿರ್ವಹಣೆಗೆ ಕೈಗೊಂಡಿರುವ ಕ್ರಮಗಳು ಹಾಗೂ ಶೌಚಾಲಯಗಳ ಸೌಲಭ್ಯಗಳನ್ನು ಸಚಿವರು ಪರಿಶೀಲಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಆಷಾಢ ಶುಕ್ರವಾರದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಭಕ್ತರಿಗೆ ಯಾವುದೇ ರೀತಿಯ ಅನಾನುಕೂಲವಾಗದಂತೆ ಎಲ್ಲ ಮೂಲಭೂತ ಸೌಕರ್ಯಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕು. ಸ್ವಚ್ಛತೆ, ಕುಡಿಯುವ ನೀರು, ಸಾರಿಗೆ, ಸರತಿ ಸಾಲಿನ ವ್ಯವಸ್ಥೆ ಹಾಗೂ ಶೌಚಾಲಯಗಳ ನಿರ್ವಹಣೆಯಲ್ಲಿ ಯಾವುದೇ ಲೋಪವಾಗದಂತೆ ಸಂಬಂಧಿಸಿದ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು. ಭಕ್ತರು ಸುರಕ್ಷಿತವಾಗಿ ಹಾಗೂ ಸುಗಮವಾಗಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಪಡೆಯಲು ಅಗತ್ಯವಿರುವ ಎಲ್ಲ ವ್ಯವಸ್ಥೆಗಳನ್ನು ಸಮಯಕ್ಕೆ ಮುನ್ನ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸಚಿವರು ನಿರ್ದೇಶನ ನೀಡಿದರು. ಈ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ
ಕಾರ್ಯದರ್ಶಿ ಶ್ರೀಮತಿ ರೂಪಾ, ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತ್ ರೆಡ್ಡಿ, ನಗರದ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್, ಜಿಲ್ಲಾ ಪಂಚಾಯತ್ ಸಿಇಒ ಯುಕೇಶ್ ಕುಮಾರ್ ಹಾಗೂ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಶಿಕ್ಷಣದ ಜೊತೆಗೆ ಕಾನೂನು ಅರಿವು ಕೂಡ ಅಷ್ಟೇ ಮಹತ್ವದ್ದಾಗಿದ್ದು, ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಹೆಚ್ಚಿನ ಒತ್ತು ನೀಡಬೇಕಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷೆ ಹೇಮಾವತಿ ತಿಳಿಸಿದರು. ಮಕ್ಕಳ ಹಕ್ಕುಗಳ ರಕ್ಷಣೆ, ಉಚಿತ ಕಾನೂನು ನೆರವು ಮತ್ತು ಶಿಕ್ಷಣದ ಮಹತ್ವದ ಕುರಿತು ಜಾಗೃತಿ ಮೂಡಿಸುವ ಉಚಿತ ಕಾನೂನು ಸಲಹಾ ಕೇಂದ್ರ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಜಿಲ್ಲಾ ನ್ಯಾಯಾಧೀಶರು, ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಸಮಾನ ಹಕ್ಕುಗಳನ್ನು ಹೊಂದಿದ್ದು, ನ್ಯಾಯ, ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಗೌರವಿಸುವ ಮನೋಭಾವವನ್ನು ಬಾಲ್ಯದಿಂದಲೇ ಬೆಳೆಸಿಕೊಳ್ಳಬೇಕು. ತಪ್ಪುಗಳನ್ನು ಸಹಿಸುವ ಬದಲು ಅವುಗಳನ್ನು ಪ್ರಶ್ನಿಸುವ ಮತ್ತು ಖಂಡಿಸುವ ಗುಣ ಪ್ರತಿಯೊಬ್ಬ ನಾಗರಿಕನಲ್ಲಿ ಇರಬೇಕು. ಸಂವಿಧಾನವು ನೀಡಿರುವ ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನು ಸಹ ಪ್ರತಿಯೊಬ್ಬರು ಅರಿತು ಪಾಲಿಸಿದಾಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ. ಬಾಲಮಂದಿರಗಳಲ್ಲಿ ಆಶ್ರಯ ಪಡೆಯುತ್ತಿರುವ ಮಕ್ಕಳು ಶಿಕ್ಷಣ, ಆರೋಗ್ಯ ಮತ್ತು ರಕ್ಷಣೆಯಂತಹ ಮೂಲಭೂತ ಹಕ್ಕುಗಳಿಂದ ವಂಚಿತರಾಗಬಾರದು. ಸರ್ಕಾರವು ಅವರಿಗೆ ಉತ್ತಮ ಶಿಕ್ಷಣ, ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುತ್ತಿದ್ದು, ಪ್ರತಿಯೊಬ್ಬ ಮಗುವು ವಿದ್ಯಾವಂತರಾಗಿ ಸ್ವಾವಲಂಬಿ ಜೀವನ ರೂಪಿಸಿಕೊಳ್ಳಬೇಕು ಎಂದು ಹೇಳಿದರು. ನೀವು ಮತ್ತು ನಾವೆಲ್ಲರೂ ಒಂದೇ ಸಮಾನ, ಅರ್ಥ ಆಯ್ತಲ್ವಾ? ತಪ್ಪು ಅಂತ ಕಂಡು ಬಂದಾಗ ಪ್ರಶ್ನೆ ಮಾಡ್ಬೇಕಂದ್ರೆ ನಿಮ್ಮ ಹಕ್ಕು, ಅರ್ಥ ಆಯ್ತಲ್ವಾ? ಜವಾಬ್ದಾರಿಗಳು ಅಷ್ಟೇ ಇದೆ. ಹಕ್ಕನ್ನು ಕೇಳ್ಕೊಂಡು ಜವಾಬ್ದಾರಿಗಳನ್ನ ನಿರ್ವಹಿಸಬೇಕು. ಅದು ಸಂವಿಧಾನ ಕೊಟ್ಟಿರೋದ್ರಿಂದ ಜವಾಬ್ದಾರಿಗಳು ನಮಗೆ. ಇಲ್ಲಿ ಏನಂತ ಹೇಳಿದ್ರೆ, ಉಚಿತ ಕಾನೂನು ಸಲಹಾ ಕೇಂದ್ರ ಉದ್ಘಾಟನೆ. ಬಹುಶಃ ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ. ನನ್ನ ಮಾತಿನಲ್ಲಿ 2 ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಜನ ತಂದೆ ತಾಯಿ ಇರೋರಿದ್ದೀರಿ ಇಲ್ಲಿ? ಎಲ್ಲಿದ್ದಾರೆ? ಊರಲ್ಲಿದ್ದಾರ? ಹೌದಲ್ವಾ? ಊರಲ್ಲಿದ್ದಾರೆ, ಕರೆಕ್ಟ್. ಒಂದು ವೇಳೆ ನೀವು ತಂದೆ ತಾಯಿಯ ಬಳಿಯಲ್ಲಿದ್ದರೆ ನಿಮಗೆ ಶಿಕ್ಷಣ ಸಿಗ್ತಾ ಇರಲಿಲ್ವೋ ಗೊತ್ತಿಲ್ಲ, ಹೌದಲ್ವಾ? ಕರೆಕ್ಟ್, ಒಪ್ಕೋತೀರಾ? ಹೌದಲ್ವಾ? ಇಲ್ಲಿ ಈಗ ಶಿಕ್ಷಣ ಸಿಗ್ತಾ ಇದ್ದಾನೆ. ಇದು ಸರ್ಕಾರ ಮಾಡಿರುವಂತಹ ಒಂದು ಹಾಸ್ಟೆಲ್, ಹೌದಲ್ವಾ? ಯಾರು ಕೂಡ ವಿದ್ಯೆಯಿಂದ ವಂಚಿತರಾಗಬಾರ್ದು. ವಿದ್ಯೆ ಏನಕ್ಕೆ ಬೇಕು? ಓದಿದ್ರೆ ವಿದ್ಯೆ ಏನಕ್ಕೆ ಬೇಕು? ವಿದ್ಯೆ ಏನಕ್ಕೆ ಬೇಕು? ಒಳ್ಳೆ ಕೆಲಸ ಸಿಗ್ಬೇಕಂತೇಳಿ ಓದ್ಬೇಕಾ? ಒಳ್ಳೆ ಕೆಲಸ ಸಿಗ್ಬೇಕಂತೇಳಿ ಓದ್ಬೇಕಾ? ಕೆಲಸ ಸಿಗಿಲ್ಲ ಅಂದ್ರೆ ಓದೋದು ಬೇಡ, ಬಿಟ್ಬಿಡೋದ? ನೀವು ಹೋಗಿ ನಮ್ಮನ್ನ ಅಂತ ಹೇಳ್ಬಿಟ್ಟು ಮತ್ತೇನಕ್ಕೆ ಬೇಕು? ಓದ್ಬಿಟ್ಟು ಚೆನ್ನಾಗಿ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋಬೇಕು. ಒಳ್ಳೆಯ ಪ್ರಜೆ ಆಗ್ಬೇಕು ಅಲ್ವಾ? ಒಳ್ಳೆಯ ವ್ಯಕ್ತಿ ಆಗ್ಬೇಕು. ವಿದ್ಯೆ ಸಿಕ್ಕಿದ್ರೇನೆ ಎಲ್ಲರೂ ಗೌರವ ಕೊಡೋದು. ಉದ್ಯೋಗ ಇದ್ರೆ ಗೌರವ ಕೊಡೋದು ಬೇರೆ. ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಬದುಕಲಿಕ್ಕೆ ಯಾವ ರೀತಿಯಲ್ಲಿ ಇಷ್ಟೇ ನಾವು ಬದುಕಬೇಕು, ಅದಕ್ಕೆ ತಕ್ಕಂತೆ ಯಾವ ಕೆಲಸವನ್ನು ಬೇಕಾದ್ರೂ ಮಾಡ್ಬೋದು. ಇನ್ನೊಬ್ಬರಲ್ಲಿ ಕೀಳು ಮಟ್ಟದಲ್ಲಿ ನೋಡಿದ್ರು ಪರವಾಗಿಲ್ಲ. ನಾವು ನಿಯತ್ತಾಗಿ ಯಾರಿಗೂ ತೊಂದರೆ ಆಗೋ ರೀತಿಯಲ್ಲಿ ದುಡಿ ಯಾವ ರೀತಿಯಲ್ಲೂ ಬೇಕಾದ್ರೂ ಸಂಪಾದನೆ ಮಾಡಬೇಕು. ಬಟ್ ಒಳ್ಳೆಯ ಪ್ರಜೆ ಆಗಿರಬೇಕು, ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿ ಆಗಿರಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ, ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಜಿಕೆ ದಾಕ್ಷಾಯಣಿ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕೆಜಿ ದಿಲೀಪ್, ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷೆ ಎಂಸಿ ಮಧುಕುಮಾರಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಪ್ಯಾನೆಲ್ ವಕೀಲೆ ಆರ್ ರೂಪಾ, ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯ ರವಿಕುಮಾರ್ ಹಾಗೂ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಬಾಲಮಂದಿರದ ಮಕ್ಕಳು ಹಾಜರಾಗಿದ್ದರು. ಹಾಸನ ನಗರದ ವಿದ್ಯಾಭಾಗದಲ್ಲಿ ಹಲವು ದಶಕಗಳಿಂದ ನಡೆದುಕೊಂಡು ಬರುತ್ತಿರುವ ಮಂಗಳವಾರದ ಸಂತೆ ನಡೆಸದಂತೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಬೀದಿ ಬದಿ ವ್ಯಾಪಾರಿಗಳಿಗೆ ನೀಡಿದ ಸೂಚನೆಗೆ ವಿರೋಧ ವ್ಯಕ್ತವಾಗಿದ್ದು, ಈ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ವ್ಯಾಪಾರಿಗಳ ಅಹವಾಲು ಆಲಿಸಲು ಹಾಸನ ಕ್ಷೇತ್ರದ ಶಾಸಕ ಸೂರ್ಯಪ್ರಕಾಶ್ ಮಹಾನಗರ ಪಾಲಿಕೆ ಕಚೇರಿ ಆವರಣಕ್ಕೆ ಭೇಟಿ ನೀಡಿದರು. ಮಹಾನಗರ ಪಾಲಿಕೆ ಆವರಣದಲ್ಲಿ ಜಮಾಯಿಸಿದ್ದ ವ್ಯಾಪಾರಿಗಳು ಮಂಗಳವಾರದ ಸಂತೆ ತಮ್ಮ ಜೀವನೋಪಾಯದ ಪ್ರಮುಖ ಆಧಾರವಾಗಿದ್ದು, ಏಕಾಏಕಿ ಸಂತೆ ನಿಲ್ಲಿಸುವ ನಿರ್ಧಾರದಿಂದ ನೂರಾರು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ ಎಂದು ಶಾಸಕರ ಗಮನಕ್ಕೆ ತಂದರು. ಹಲವು ವರ್ಷಗಳಿಂದ ಯಾವುದೇ ತೊಂದರೆ ಇಲ್ಲದೆ ನಡೆಯುತ್ತಿರುವ ಸಂತೆಗೆ ಅವಕಾಶ ಕಲ್ಪಿಸಬೇಕು ಎಂದು ಮನವಿ ಮಾಡಿದರು. ವ್ಯಾಪಾರಿಗಳ ಅಹವಾಲು ಆಲಿಸಿದ ಶಾಸಕ ಸ್ವರೂಪ್ ಪ್ರಕಾಶ್ ಈ ವಿಚಾರವನ್ನು ಜಿಲ್ಲಾಧಿಕಾರಿ ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳೊಂದಿಗೆ ಸಮಗ್ರವಾಗಿ ಚರ್ಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳುವುದು ಎಂದು ಭರವಸೆ ನೀಡಿದರು.
ಅಲ್ಲಿಯವರೆಗೆ ಯಾವುದೇ ಆತುರದ ಕ್ರಮ ಕೈಗೊಳ್ಳಬಾರದು ಎಂದು ಅಧಿಕಾರಿಗಳಿಗೆ ಸೂಚಿಸಿದ ಅವರು ಅಂತಿಮದ ತೀರ್ಮಾನವಾಗುವವರೆಗೆ ಮಂಗಳವಾರದ ಸಂತೆಯನ್ನು ಯಥಾಸ್ಥಿತಿಯಲ್ಲಿ ನಡೆಸಲು ಅವಕಾಶ ಕಲ್ಪಿಸುವಂತೆ ಸ್ಥಳದಲ್ಲಿ ನಿರ್ದೇಶನ ನೀಡಿದರು. ನಗರದ ಅಭಿವೃದ್ಧಿ ಮತ್ತು ಸಾರ್ವಜನಿಕ ಹಿತಾಸಕ್ತಿಯ ಜೊತೆಗೆ ಸಣ್ಣ ವ್ಯಾಪಾರಿಗಳ ಜೀವನೋಪಾಯವು ಮುಖ್ಯವಾಗಿದ್ದು ಎಲ್ಲರ ಹಿತ ಕಾಪಾಡುವ ರೀತಿಯಲ್ಲಿ ಪರಿಹಾರ ಕೊಂಡುಕೊಳ್ಳಲಾಗುವುದು ಎಂದು ವ್ಯಾಪಾರಿಗಳು ತೊಂದರೆಯಾಗದಂತೆ ಹಾಗೂ ಸಾರ್ವಜನಿಕರಿಗೂ ಅನುಕೂಲವಾಗುವಂತೆ ಶಾಶ್ವತ ಪರಿಹಾರ ರೂಪಿಸುವ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದರು. ಇದೀಗ ಜಾಹೀರಾತು. ಹಾಸನದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, ಕೆಆರ್ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. ಅಜ್ಜಿಯ ಅಡುಗೆ ಅವಳ ಕೈ ರುಚಿಯೊಳಗೆ ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ. ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ, ಇದು ಕ್ಯಾಪ್ಕೋ ಉತ್ಪನ್ನ. ಏಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ? BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ? ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ. ಆಕರ್ಷಕ ವಿಜಯ್ ಸಿಲ್ವರ್ ಪ್ಯಾಲೇಸ್ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333.
ಮೈಸೂರಿನ ಸಾಂಪ್ರದಾಯಿಕ ಸಿಹಿಯ ಪರಂಪರೆ ಮಲೆನಾಡಿನ ಮನೆ ಮನಗಳಲ್ಲಿ ನೆಲೆಸಿದ ಕ್ಷಣದಿಂದ ಇಂದಿನ ಈ ಅದ್ಭುತ ಪಯಣದವರೆಗೆ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹಾಸನ ಶಾಖೆಗೆ 10ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ. ಈ ವಿಶೇಷ ದಿನಕ್ಕೆ ಸಿಹಿಯಾದ ಕೊಡುಗೆ 1,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ 250 ಗ್ರಾಂ ಮೈಸೂರು ಪಾಕ್ ಉಚಿತ. ಈ ಆಫರ್ ಕೇವಲ ಜುಲೈ 3ರಿಂದ ಜುಲೈ 5ರವರೆಗೆ ಮಾತ್ರ. TNC ಅಪ್ಲೈ. ಸಂಪ್ರದಾಯದ ರುಚಿ, ಗುಣಮಟ್ಟದ ನಂಬಿಕೆ ಮತ್ತು ನಿಮ್ಮ ಅಮೂಲ್ಯ ಪ್ರೀತಿ ನಮ್ಮ ಯಶಸ್ಸಿನ ನಿಜವಾದ ಶಕ್ತಿ. ಸರ್ವರಿಗೂ ಆತ್ಮೀಯ ಸ್ವಾಗತ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯಾದ್ಯಂತ ನಡೆಯುತ್ತಿರುವ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಅಭಿಯಾನವು ಜಿಲ್ಲೆಯನ್ನು ಬೇಗ ಪಡೆದುಕೊಂಡಿದ್ದು, ಮತದಾರರು ಯಾವುದೇ ಕಾರಣಕ್ಕೂ ಈ ಪ್ರಕ್ರಿಯೆಯನ್ನು ನಿರ್ಲಕ್ಷಿಸಬಾರದು ಎಂದು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಮಂಜುನಾಥ್ ಶರ್ಮಾ ಹೇಳಿದರು. ಈಗಾಗಲೇ 15 ದಿವಸ ಕಳೆದಿದೆ. ಸರಿಸುಮಾರು 90 ಭಾಗ ಎಲ್ಲ ಈ ಗಣತಿ ನಮೂನೆ ಏನು ಎನ್ಯುಮರೇಷನ್ ಫಾರಮ್ ಇದೆ ಅದನ್ನು BLOಗಳು ಪ್ರತಿ ಮನೆಗೂ ತಲುಪಿಸಿದ್ದಾರೆ. ಈಗ ಜವಾಬ್ದಾರಿ, ಪ್ರತಿ ಮತದಾರರ ಜವಾಬ್ದಾರಿ ಏನಂದರೆ ಆ ಫಾರಮ್ ಫಿಲಪ್ ಮಾಡಿಬಿಟ್ಟು ಆ BLOಗಳಿಗೆ ವಾಪಸ್ ಕೊಡಬೇಕು. ಹಾಗೆಯೇ ಆ ಫಾರಮನ್ನು ಕರೆಕ್ಟಾಗಿ ಫಿಲಪ್ ಮಾಡಬೇಕು. ಗೊತ್ತಾಗಲಿಲ್ಲ ಅಂದ ಪಕ್ಷದಲ್ಲಿ ಹಾಸನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ವಾರ್ ರೂಮ್ ಮಾಡಿದ್ದೀವಿ. ಅದರಲ್ಲಿ ನಿಮಗೆ ಯಾವುದೇ ವಿಚಾರ ಏನೂ ಗೊತ್ತಾಗಲಿಲ್ಲ ಅಂತ ಇಟ್ಕೊಂಡ್ರೆ ಆ ಫಾರಮ್ ತಂದರೆ ನಾವು ಸಂಪೂರ್ಣವಾಗಿ ಅದರ ವಿವರ ಕೊಡ್ತೇವೆ. ಅದರ ಬಗ್ಗೆ ನಿಮಗೆ ಮಾಹಿತಿ ತಲುಪಿಸ್ತೇವೆ. 2002ರಲ್ಲಿ ಏನು ವೋಟರ್ ಲಿಸ್ಟಲ್ಲಿ ಹೆಸರಿದೆ ಅಥವಾ ನಿಮ್ಮ ತಂದೆ ತಾಯಿ ಹೆಸರಿದೆ ಅಥವಾ ಇಲ್ಲ, ಯಾವುದೇ ಸಮಗ್ರವಾದ ವಿಚಾರಗಳನ್ನು ನಿಮಗೆ ತಿಳಿಸ್ತೀವಿ. ಹಾಗಾಗಿ ಎಲ್ಲ ಮತದಾರರು ದಯಮಾಡಿ ಆ ಗಣತಿ ನಮೂನೆ ಎನ್ಯುಮರೇಷನ್ ಫಾರಮ್ ಏನಿದೆ ಅದನ್ನು ಸಂಪೂರ್ಣವಾಗಿ ಈ ವಾರದೊಳಗೆ ನಿಮ್ಮ ಯಾವ್ಯಾವ BLAಗಳು ನಿಮಗೆ ಕೊಟ್ಟಿದ್ದಾರೆ ಮತದಾನ 2 ಫಾರಮನ್ನು ಫಿಲಪ್ ಮಾಡಿ, ಒಂದು ನೀವು ಇಟ್ಕೊಂಡು ಇನ್ನೊಂದನ್ನು ಅವರಿಗೆ ತಲುಪಿಸಬೇಕು. ನೀವು ಕೇವಲ ಫಾರಮ್ ಇಸ್ಕೊಂಡು ತುಂಬಿಸ್ದಲೇ ಕೊಡದೇ ಇದ್ರೂ ನಿಮ್ಮದೇ ತಪ್ಪಾಗುತ್ತೆ. ನೀವು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗ್ತೀರಾ. ಹಾಗಾಗಿ ಪ್ರತಿಯೊಬ್ಬ ಮತದಾರನ ಆದ್ಯ ಕರ್ತವ್ಯ ಇದು. ಆಮೇಲೆ ನೀವು ಏನು ಈ ಫಾರಮ್ ಎನ್ಯುಮರೇಷನ್ ಫಾರಮ್ ಫಿಲಪ್ ಮಾಡಿ ಕೊಡಲಿಲ್ಲ ಅಂದರೆ ಅದಕ್ಕೆ ಯಾರೂ ಜವಾಬ್ದಾರ ಅಲ್ಲ, ಚುನಾವಣಾ ಆಯೋಗದ ನೇರವಾದ ಇದು ಒಂದು. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಇಂಟೇಕ್ ಘಟಕದ ಜಿಲ್ಲಾ ಅಧ್ಯಕ್ಷ ರಾಮಚಂದ್ರ, ಹಿಂದುಳಿದ ವರ್ಗದ ಅಧ್ಯಕ್ಷ ಮಂಗಳಾಪುರ ನಾಗರಾಜು ಇತರರು ಉಪಸ್ಥಿತರಿದ್ದರು. ಗ್ರಾಮಸ್ಥರ ಅಂತ್ಯ ಸಂಸ್ಕಾರಕ್ಕಾಗಿ ಹಲವು ವರ್ಷಗಳ ಹಿಂದೆ ಮೀಸಲಿಡಲಾಗಿದ್ದ ಸ್ಮಶಾನದ ಜಾಗವನ್ನು ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸುವವರು ಒತ್ತುವರಿ ಮಾಡಿಕೊಂಡಿದ್ದು, ತಕ್ಷಣವೇ ಆ ಜಾಗವನ್ನು ಗ್ರಾಮಸ್ಥರ ಬಳಕೆಗೆ ಮರಳಿ ನೀಡಬೇಕು ಎಂದು ಎರೆಬೂರೆ ಕಾವಲು ಗ್ರಾಮದ ನಿವಾಸಿಗಳು ಬುಧವಾರ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಬಿಬಿ ಗ್ರಾಮಸ್ಥರ ಪರವಾಗಿ ಗ್ರಾಮದ ಆನಂದ ಡಿ ಗೌಡ ಮಾತನಾಡಿ, ಎರೆಬೂರೆ ಕಾವಲು ಗ್ರಾಮದಲ್ಲಿ ಸುಮಾರು 80 ಕುಟುಂಬಗಳು ವಾಸಿಸುತ್ತಿದ್ದು, ಗ್ರಾಮಸ್ಥರ ಅನುಕೂಲಕ್ಕಾಗಿ ಸರ್ವೆ ನಂಬರ್ 83ರಲ್ಲಿ ಸುಮಾರು 4 ಎಕರೆ ಜಾಗವನ್ನು ಸ್ಮಶಾನಕ್ಕಾಗಿ ಸರ್ಕಾರ ಮೀಸಲಿಟ್ಟಿತ್ತು. ಹಲವು ವರ್ಷಗಳಿಂದ ಈ ಜಾಗವನ್ನು ಗ್ರಾಮಸ್ಥರು ಸ್ಮಶಾನವಾಗಿ ಬಳಸುವ ಉದ್ದೇಶದಿಂದ ಸಂರಕ್ಷಿಸಿಕೊಂಡು ಬಂದಿದ್ದರು.
ಇತ್ತೀಚಿನ ದಿನಗಳಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವವರು ಆ ಭೂಮಿಯನ್ನು ಅತಿಕ್ರಮಿಸಿ ಗಣಿಗಾರಿಕೆ ಚಟುವಟಿಕೆ ಆರಂಭಿಸಿದ್ದಾರೆ. ಈ ವಿಚಾರವಾಗಿ ತಾಲೂಕು ಆಡಳಿತ, ಜಿಲ್ಲಾಡಳಿತ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಹಲವು ಅಧಿಕಾರಿಗಳಿಗೆ ಅನೇಕ ಬಾರಿ ದೂರು ಸಲ್ಲಿಸಿದರು. ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಹೇಳಿದರು. ನಾವು ಯರಬರಕೊಳ ಗ್ರಾಮದಲ್ಲಿ 70ರಿಂದ 80 ಮನೆ ವಾಸ ಮಾಡ್ತಿದ್ವಿ. ಎಲ್ಲರೂ ನಾವು ಒಂದು 4 ಎಕರೆ ಮಶಾನ ರುದ್ರಭೂಮಿ ಅಂತ ಮಾಡಿದರು. ಅದಕ್ಕೆ ಸರ್ಕಾರದಿಂದ ಗಣಿ ಇಲಾಖೆಯಿಂದ ಅದಕ್ಕೆ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ, ರಾಯಿತಿಯನ್ನು ಮಾಡಿಕೊಟ್ಟಿದ್ದಾರೆ. ಅದು ಜಾಗ ನಮಗೆ 4 ಎಕರೆ ಜಾಗ ಬೇಕು ಅಂತೇಳಿ ಎಲ್ಲ ಆಫೀಸಿಗೂ ಅರ್ಜಿಯನ್ನು ಕೊಟ್ಟಿದ್ವಿ. ಎಲ್ಲ ಆಫೀಸು ಅರ್ಜಿ ಕೊಟ್ಟಿದ್ರು ನಮಗೇನು ಪ್ರಬಲ ಆಗ್ತಾಯಿಲ್ಲ. ಅದರಿಂದ ಈ ಪ್ರೆಸ್ ಮೀಟಿಂಗ್ ಮಾಡ್ತಾಯಿದ್ವಿ. ಎಲ್ಲ ತಾಲೂಕು ಆಫೀಸು ಇದರಿಂದ ಜಿಲ್ಲಾಧಿಕಾರಿಗಳಿಂದ ಮನವಿ ಮಾಡಿದ್ವಿ. ಯಾರೂ ಸಹ ಸ್ಪಂದಿಸ್ತಾ ಇಲ್ಲ. ಎಲ್ಲರೂ ಸರಿ ಗಮನ ಇಟ್ಟು ನಮಗೆ ಒಂದು 4 ಎಕರೆ ರುದ್ರಭೂಮಿಯನ್ನು ಮಾಡಿಕೊಡ್ಬೇಕು ಅಂತೇಳಿ ಕಳಕಳೆಯನ್ನು ಬೇಡ್ಕೊಡ್ತೇವೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಶ್ರೀನಿವಾಸ್, ಮುರುಗೇಶ್, ಚಂದ್ರಗೌಡ, ತಿಮ್ಮಯ್ಯ, ಶಿವಕುಮಾರ್, ಜ್ಯೋತಿ, ಯಶೋದಮ್ಮ, ರಾಜೇಶ್ವರಿ, ಮಂಜುಳಮ್ಮ, ಭಾಗ್ಯಮ್ಮ, ನಾಗಮ್ಮ, ಗೌರಮ್ಮ, ದೀಪಕ್, ಸಾಕೆಬಾಯಿ, ಮಳಲಿಗೌಡ, ಅನಿತಾ, ಐಶ್ವರ್ಯ ಹಾಜರಾಗಿದ್ದರು. ಕಟ್ಟಡ ಕಟ್ಟುವ ಮಾಲೀಕರಿಗೆ ಹಾಗೂ ಇಂಜಿನಿಯರ್ಗಳಿಗೆ ಅನುಕೂಲವಾಗುವ ಉದ್ದೇಶದಿಂದ ಅದಾನಿ ಸಿಮೆಂಟ್ ವತಿಯಿಂದ ನೂತನ ಉತ್ಪನ್ನಗಳು ಹಾಗೂ ಸೇವೆಗಳನ್ನು ಪರಿಚಯಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಸನದ ಖಾಸಗಿ ಹೋಟೆಲ್ನಲ್ಲಿ ಅದಾನಿ ಸಿಮೆಂಟ್ ಕಂಪನಿ ವತಿಯಿಂದ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಇಂಜಿನಿಯರ್ಸ್ಗಳಿಗಾಗಿ ಅನುಕೂಲವಾಗುವ ನೂತನ ವಿಶೇಷಗಳನ್ನು ಪರಿಚಯಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಎಂಸಿ ನಟರಾಜ್ ಅವರು ಅಡ್ವಾನ್ಸ್ ಇನ್ ಕಾಂಕ್ರೀಟ್ ಫಾರ್ ಡ್ಯೂರಬಿಲಿಟಿ ಎಂಬ ವಿಚಾರದ ಕುರಿತು ಇಂಜಿನಿಯರ್ಸ್ಗಳಿಗೆ ಮಾಹಿತಿಯನ್ನು ನೀಡಿದರು. ಕಂಪನಿಯ ರೀಜನಲ್ ಟೆಕ್ನಿಕಲ್ ಸರ್ವಿಸ್ ಮ್ಯಾನೇಜರ್ ಆದ ಹಿತೇಶ್ ಅವರು ಮಾತನಾಡಿ ಕಂಪನಿಯ ಉತ್ಕೃಷ್ಟ ಉತ್ಪನ್ನಗಳು ಹಾಗೂ ಅದರ ಸೇವೆಗಳ ಕುರಿತು ಇನ್ನಷ್ಟು ಮಾಹಿತಿಯನ್ನು ನೀಡಿದರು. ಗ್ರಾಹಕರಿಗೆ ಮತ್ತು ಕಟ್ಟಡ ಮಾಲೀಕರಿಗೆ ಕಂಪನಿಯ ಉತ್ತಮ ಸೇವೆಗಳು ಅನುಕೂಲವಾಗಿ ದೊರೆಯುವ ನಿಟ್ಟಿನಲ್ಲಿ ಟೆಕ್ನಿಕಲ್ ವ್ಯಾನ್ ಅನ್ನು ಸಹ ಕೊಡುಗೆಯಾಗಿ ನೀಡಿದರು. ಪ್ರಮೋಷನಲ್ ವ್ಯಾನ್ನ ಹಾಸನ ಡಿಸ್ಟ್ರಿಕ್ಟಿಗೆ ಲಾಂಚ್ ಮಾಡಿದ್ದೀವಿ. ಇವತ್ತು ನಮ್ಮ ಕಾಂಕ್ರೀಟ್ ಟಾಕ್ ಎಂಬಂಥ ನಮ್ಮ ಏನು ಸೆಷನ್ ಇವತ್ತು ನಟರಾಜನ್ ಸರ್ ಏನು ಟಾಕ್ ಕೊಟ್ಟಿದ್ದರು, ಆ ಕಾಂಕ್ರೀಟ್ ಟಾಕ್ನಲ್ಲೇ ನಾವು ಇವತ್ತು ಈ ಗಾಡಿನ ಇನಾಗ್ರೇಟ್ ಮಾಡಿದ್ದೀವಿ. ಈ ಗಾಡಿ ಏನಿದೆ ಮುಖ್ಯವಾಗಿ ಟೆಕ್ನಿಕಲ್ ಸರ್ವಿಸಸ್ಗಳಿಗೆ ಯೂಸ್ ಆಗುತ್ತೆ. ಎಲ್ಲ ಇಂಜಿನಿಯರ್ಸ್ನವರು, ಎಲ್ಲ ಕಾಂಟ್ರಾಕ್ಟರ್ಸ್ನವರು, ಎಲ್ಲ ಕಸ್ಟಮರ್ಸ್ನವರು ಈ ಪರ್ಟಿಕ್ಯುಲರ್ ಈ ವ್ಯಾನಿನ ಸರ್ವಿಸಸ್ಗಳನ್ನು ಯೂಸ್ ಮಾಡಬೇಕು. ಇದರಲ್ಲಿ ಬಹಳಷ್ಟು ಟೆಸ್ಟಿಂಗ್ ಇಕ್ವಿಪ್ಮೆಂಟ್ಸ್ಗಳಿದೆ. ಕಾಂಕ್ರೀಟ್ಗಳನ್ನು ಟೆಸ್ಟ್ ಮಾಡ್ಬೋದು. ನೀವು ಕಾಂಕ್ರೀಟ್ನಲ್ಲಿ ಬಳಸುವಂತಹ ಬೇರೆ ಬೇರೆ IMP ಸರ್ವಿಸ್ಗಳನ್ನು ಯೂಸ್ ಮಾಡಿ ಅಂತ ಕೇಳ್ತಾ, ಸೊ ಈ ವೆಹಿಕಲ್ ಎಲ್ಲರಿಗೆ ಯೂಸ್ ಆಗಲಿ ಅಂತೇಳಿ ನಾವು ಈ ವೆಹಿಕಲ್ಗಳನ್ನು ಹಾಸನ ಡಿಸ್ಟ್ರಿಕ್ಟಲ್ಲಿ ಲಾಂಚ್ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಅದಾನಿ ಕಂಪನಿಯ ಹಾಸನ ವಿಭಾಗದ ಟೆಕ್ನಿಕಲ್ ಸರ್ವಿಸ್ ಇಂಜಿನಿಯರ್ ಮಂಜುನಾಥ್, ಸೇಲ್ಸ್ ಆಫೀಸರ್ ಪರ್ವೇಜ್, ಪ್ರವೀಣ್, ಪವನ್ ಹಾಗೂ ಲಕ್ಷ್ಮೀ ಕಿರಣ್ ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದಲ್ಲಿ ಮತ್ತೆ ಕೊರೋನಾ ಆತಂಕ, 32 ಮಂದಿಗೆ ಸೋಂಕು. ಊರಿನಲ್ಲಿ ಇಲ್ಲದವರು ದೆಹಲಿಗೆ ಬಂದಿದ್ದವರ ಮೇಲೂ ಪ್ರಕರಣ ದಾಖಲಿಸಿದ್ದಾರೆ. ಇಂತಹ ಬೆದರಿಕೆ ಮತ್ತು ಪ್ರಕರಣಗಳಿಗೆ ಹೆದರುವ ಪ್ರಶ್ನೆಯೇ ಇಲ್ಲ. ನ್ಯಾಯಾಲಯದ ಮುಂದೆ ಹೋರಾಟ ಮಾಡೋಣ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೇಳಿಕೆ. ಯಾವುದೇ ಒಬ್ಬ ರೈತನ ಜಮೀನನ್ನು ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳುವ ಅಗತ್ಯ ನಮ್ಮ ಸರ್ಕಾರಕ್ಕಿಲ್ಲ, ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿಕೆ. ಮತ್ತು ಹಾಸನದಲ್ಲಿ ಮಳೆ ಕೊರತೆ, ಬರಪೀಡಿತ ಜಿಲ್ಲೆ ಎಂದು ಘೋಷಣೆಗೆ ಸರ್ಕಾರ ಮುಂದಾಗಲಿ, ಶಾಸಕ ಸ್ವರೂಪ್ರಕಾಶ್ ಆಗ್ರಹ. ಮುಂದಿನ ವಾರದ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.